ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ SRH ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು. SRH ಗೆಲ್ಲೋ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿದೆ. ಇವತ್ತು ನಮ್ಮ RCB ವರ್ಸಸ್ LSG ಮ್ಯಾಚ್ ಇದೆ. ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಫೇಲ್ ಆಗಿದ್ದ RCB ತಂಡ ಇವತ್ತು ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದೆ. ಮತ್ತೊಂದು ಕಡೆ ಸತತ ಸೋಲಿನಿಂದ ಕಂಗೆಟ್ಟು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯಲ್ಲಿರುವಂತಹ LSG ತಂಡದ ಮೇಲೆ ಪ್ರೆಷರ್ ಹೆಚ್ಚಾಗಿದೆ. ಹಾಗೆ IPL ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಫೈನಲ್ಸ್ ಪಂದ್ಯ ನಮ್ಮ ಬೆಂಗಳೂರಲ್ಲಿ ನಡೆಯಲ್ಲ. ಹೌದು, ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಈಗ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ SRH ಟಾಪ್ ಅಲ್ಲಿ ಇದೆ. ಇವತ್ತಿನ ಮ್ಯಾಚ್ ಅಕಸ್ಮಾತ್ ನಾವು ಗೆದ್ರೆ, RCB ಗೆದ್ರೆ ಇವತ್ತು RCB ಕೂಡ ಟಾಪ್ ನಲ್ಲಿ ಬರುತ್ತೆ. ಹೀಗಾಗಿ ಇವತ್ತಿನ ಮ್ಯಾಚ್ RCB ಹಾಗೆ LSG ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಖಂಡಿತ LSG ಅವರಂತೂ ಗಂಟು ಮುಟ್ಟೆ ಕಟ್ಟಿದ್ದಾರೆ ಈಗಾಗಲೇ. ಇನ್ನು ಅವ್ರು ಟ್ರೈನ್ ಹಿಡಿಯೋದು ಒಂದೇ ಬಾಕಿ ಇದೆ. ಬಟ್ RCBಗೆ ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಇರೋದಕ್ಕೆ ಒಂದು ಒಳ್ಳೆ ಸುವರ್ಣ ಅವಕಾಶ ಇವತ್ತು. ಹೇಗೆ ಅಂತಂದ್ರೆ ನೋಡಿ, 5 ಮ್ಯಾಚ್ ಕಂಟಿನ್ಯೂಸ್ ಸೋತಿರುವಂತಹ LSG ಒಂದು ಕಡೆಗಿದ್ರೆ, ಲಾಸ್ಟ್ ಮ್ಯಾಚ್ ಸೋತಿರುವಂತಹ RCB ಒಂದು ಕಡೆಗಿದೆ. ಬಟ್ ಈ ಒಂದು ಜರ್ನಿನ ನೋಡಿದ್ರೆ RCB ತುಂಬಾ ಟಾಪ್ ಅಲ್ಲಿ ಇದೆ. ಬ್ಯಾಟಿಂಗ್, ಬಾಲಿಂಗ್ ಎಲ್ಲದರಲ್ಲೂ ಕೂಡ ಸದೃಢವಾಗಿ ಕಾಣಿಸ್ತಾ ಇದ್ರೆ, LSG ಎಲ್ಲದರಲ್ಲೂ ಕೂಡ ವೈಫಲ್ಯವನ್ನ ಹೊಂದಿದೆ. ಈಗ ಯಾರು ಗೆಲ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಬಟ್ ಅದರಲ್ಲೂ ಕೂಡ ಇವತ್ತು ಏಕನಾಥ್ ಸ್ಟೇಡಿಯಂನಲ್ಲಿ ಇರೋದ್ರಿಂದ RCBಗೆ ತವರು ನೆಲದಲ್ಲಿ ತುಂಬಾ ಒಳ್ಳೆ ಲಕ್ ಇದೆ. ಖಂಡಿತವಾಗ್ಲೂ ಆ ಒಂದು ಲಕ್ನ ಚಾರ್ನ ತಗೋತಾ ಇದ್ರು. ಬಟ್ ಏಕನಾಥ್ ಸ್ಟೇಡಿಯಂನಲ್ಲಿ ಅಷ್ಟರ ಮಟ್ಟಿಗೆ ನಮಗೆ ಸಕ್ಸಸ್ ಸಿಕ್ಕಿಲ್ಲ, ಮೊದಲಿಂದನೂ ನೋಡ್ಕೊಂಡು ಬಂದ್ರೆ. ಬಟ್ ಇವತ್ತು ಏನಾಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ನಮ್ದು ಬ್ಯಾಟಿಂಗ್ನಲ್ಲಿ ಏನೂ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಬಾಲಿಂಗ್ನಲ್ಲಿ ಒಂದು ಇಬ್ರು ತುಂಬಾ ಬಲಾಢ್ಯವಾಗಿ ಕಾಣಿಸ್ತಾ ಇದ್ರೆ, ಇನ್ನು ಕೆಲವೊಬ್ರು ವಿಕೆಟ್ ತಗೊಳ್ಳೋಕ್ಕೂ ಕೂಡ ಹೆಣ್ಗಾಡ್ತಾ ಇದ್ದಾರೆ. ಮತ್ತೆ ಕೃಣಾಲ್ ಪಾಂಡ್ಯಗೆ ಬಾಲಿಂಗೇ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ. ರೊಮಾರಿಯೋ ಸೆಫರ್ಡ್ ರನ್ನು ಬರ್ತಾ ಇಲ್ಲ ಅಥವಾ ಬಾಲಿಂಗು ಸರಿ ಬೀಳ್ತಾ ಇಲ್ಲ ಅನ್ನುವಂಥದ್ದು ಒಂದು ತಲೆನೋವು ಇದೆ. ಮತ್ತೆ ಲಾಸ್ಟ್ ಸೀಸನ್ನಲ್ಲಿ ಇಲ್ಲೇ ನಮ್ಮ ಜಿತೇಶ್ ಶರ್ಮಾ ಆಡಿದ್ರು. ಇವ್ರನ್ನ ಇವತ್ತು ಆಡಿಸ್ಬೇಕಾ ಬೇಡ? ಯಾಕಂದ್ರೆ ಕಂಟಿನ್ಯೂ 9 ಮ್ಯಾಚ್ಗಳಲ್ಲಿ ವೈಫಲ್ಯವನ್ನು ಕಂಡ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಮೈನಸ್ಗಳು ಅಷ್ಟೇ ಇದೆ, ಪ್ಲಸ್ಗಳು ಅಷ್ಟೇ ಇದೆ. ಬಟ್ LSGಯಲ್ಲಿ ಮೈನಸ್ಗೂ ಮೈನಸ್ ಜಾಸ್ತಿಗಳಿದ್ದಾವೆ. ಬಟ್ ಇವತ್ತಿನ ಪಂದ್ಯ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನೋಡಿ, ಸನ್ರೈಸರ್ಸ್ ಹೈದರಾಬಾದ್ ನಿನ್ನೆ ಗೆಲುವನ್ನು ಸಾಧಿಸಿ 14 ಪಾಯಿಂಟ್ಗಳ ಮೂಲಕ ಮೊದಲ ಪ್ಲೇಸಲ್ಲಿದೆ. ಬಟ್ ನಮ್ಗೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ನಾವು 9 ಮ್ಯಾಚ್ ಆಡಿದ್ದೀವಿ, ಇನ್ನು ನಮಗೆ 5 ಮ್ಯಾಚ್ಗಳಿದ್ದಾವೆ. ಆ ಅಡ್ವಾಂಟೇಜ್ ಖಂಡಿತವಾಗ್ಲೂ ಇದೆ. ಇನ್ನು 5ರಲ್ಲಿ 3 ಗೆದ್ರೂ ಕೂಡ ನಾವು ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಫಿನಿಶ್ ಮಾಡ್ಬೋದು. ಬಟ್ ಇವತ್ತಿನ ಪಂದ್ಯ ಗೆಲ್ಲೇಬೇಕಾದಂಥ ಒತ್ತಡ ನಮಗೂ ಇದೆ. ಯಾಕೆ ಅಂತಂದ್ರೆ, ನಾವು ಪ್ರತಿ ಸರಿನೂ 2 ಮ್ಯಾಚ್ ಗೆಲ್ತೀವಿ, 1 ಮ್ಯಾಚ್ ಸೋಲ್ತೀವಿ, 2 ಮ್ಯಾಚ್ ಗೆಲ್ತೀವಿ, 1 ಮ್ಯಾಚ್ ಸೋಲ್ತೀವಿ. ಈಗ 3 ಸರಿನೂ ಹಾಗೆ ಆಗಿದೆ. ಈಗ ಲಾಸ್ಟ್ ಮ್ಯಾಚ್ ಸೋತಿದ್ದೀವಿ ಅಂದ್ರೆ ಈಗ 2 ಮ್ಯಾಚ್ ಕಂಟಿನ್ಯೂ ಗೆಲ್ತೀವಿ ಅನ್ನುವಂಥ ಒಂದು ನಂಬಿಕೆ ಅದು LSG ಮುಂದೆ ಇರುವಾಗ ಆ ಒಂದು ಈಸಿ ಗೆಲುವನ್ನು ಖಂಡಿತವಾಗ್ಲೂ ನಾವು ಇವತ್ತು ನೋಡಲೇಬೇಕಾಗತ್ತೆ. ಇವತ್ತು ವಿರಾಟ್ ಕೊಹ್ಲಿ ಮೇಲೆ ಜಾಸ್ತಿ ಹೋಪ್ ಖಂಡಿತವಾಗ್ಲೂ ಇದೆ. ಬಟ್ ಇಲ್ಲಿ ಫಿಲ್ ಸಾಲ್ಟ್ ಬರ್ತಾರಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಇದೆ. ಬೆಥೆಲ್ ಯಾವ ರೀತಿ ಆಡ್ತಾರೆ, ಒಳ್ಳೆ ಸ್ಟಾರ್ಟ್ ಕೊಡ್ತಾರಾ ಅನ್ನುವಂಥದ್ದು ತಲೆಯಲ್ಲಿ ಓಡ್ತಾ ಇದೆ. ಆಮೇಲೆ ಪಟ್ಟಿದಾರ್ ಬಂದ ತಕ್ಷಣ ಬಿಗ್ ಹಿಟ್ಗಳನ್ನು ಮಾಡಿ ಎಲ್ಲೋ ಕೈ ಸುಟ್ಕೊಂಡ್ಬಿಟ್ರೆ ಮತ್ತೆ ಯಾರು ನಮ್ಮ ಕೈ ಹಿಡಿತಾರೆ ಅನ್ನುವಂಥದ್ದು ಕೂಡ ಕಾಡಿಸ್ತಾ ಇದೆ. ಬಟ್ ಆ ಕಡೆಗೆ ಹಾಗಲ್ಲ. ಆ ಕಡೆಗೆ ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಕಂಬ್ಯಾಕ್ ಪೂರನ್ ಮಾಡಿರೋದ್ರಿಂದ ಮಕ್ರಮ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆಮೇಲೆ ಪಂತ್ RCB ಜೊತೆಗೆ ಯಾವಾಗಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಮತ್ತು ಬಾಲಿಂಗ್ ಯೂನಿಟ್ ತುಂಬ ಸಾಲಿಡ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಈಗ ನಾವೇನು ಅಂತಂದರೆ ಪ್ರೆಷರಲ್ಲಿ ಇದ್ದೀವಿ, ನಾವು ಗೆಲ್ಲಬೇಕು, ನಂಬರ್ 1 ಸ್ಥಾನದಲ್ಲಿ ಹೋಗಬೇಕು ಅಂತ ಹೇಳಿ. LSGಗೆ ಏನು ಪ್ರೆಷರೇ ಇಲ್ಲ. ನಾವು ಈಗಾಗಲೇ ಹೋಗಿದ್ದೀವಿ, ಹೋಗುವಾಗ ಒಂದಿಬ್ಬರನ್ನ ಕರ್ಕೊಂಡು ಹೋಗೋಣ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಕೂತ್ಕೊಂಡಿರ್ತಾರೆ, ಬಿಂದಾಸಾಗಿ ಆಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಇವತ್ತು RCBಗೆ ಜಾಸ್ತಿ ಒತ್ತಡ ಇದೆ. ಇನ್ನು ಗೆಲುವಿನ ಮುಖಾಂತರ ಯಾರು ಹೋಗ್ಬೋದು ಅಂತಂದರೆ, ಖಂಡಿತವಾಗ್ಲೂ RCBಗೆ ನಾವು ಒಲವನ್ನು ಜಾಸ್ತಿ ತೋರಿಸ್ಬೇಕಾಗತ್ತೆ. ಯಾಕೆಂತಂದರೆ ನಮ್ಮದು ಬ್ಯಾಟಿಂಗ್ನಲ್ಲಿ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಒಬ್ರಿಲ್ಲ ಅಂದರೆ ಇನ್ನೊಬ್ರು ಕೈ ಹಿಡಿತಾ ಇದ್ದಾರೆ. ಬಟ್ ಇಲ್ಲಿ ಹಾಗಲ್ಲ, ಒಬ್ಬರೇ ಕೈ ಹಿಡಿತಾರೆ, ಹಿಡಿದ್ರೆ ಎಲ್ಲರೂ ಕೈ ಹಿಡಿತಾರೆ, ಇಲ್ಲ ಅಂತಂದ್ರೆ ಎಲ್ಲರೂ ಕೈ ಬಿಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಇದೆ. ಮತ್ತೆ ಈಗಾಗಲೇ ಅವರು ಹೊರಗಡೆ ಹೋಗಿರೋದ್ರಿಂದ ಬೇರೆ ಸ್ಟಾರ್ ಆಟಗಾರನ ಬಿಟ್ಟು ಬೇರೆ ಆಟಗಾರರಿಗೆ ಅವಕಾಶ ಕೊಡ್ಬೋದು. ಅದು ಅವ್ರಿಗೆ ಅಡ್ವಾಂಟೇಜ್, ನಮಗೆ ಅಡ್ವಾಂಟೇಜ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ. ಬಟ್ ಇವತ್ತು RCB ಗೆಲ್ಲೋದು ತುಂಬಾ 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 ಇಂಪಾರ್ಟೆಂಟ್ ಪಾಯಿಂಟ್ ಟೇಬಲ್ ಲೆಕ್ಕದಲ್ಲಿ. ಎಸ್, ಇನ್ನು ರಘುವೀರ್, ಈಗ ಸಾಲ್ಟ್ ಆಡ್ತಾ ಇಲ್ಲ, ಸೊ ಇದು ತುಂಬಾ ಮೈನಸ್ ಆಗ್ತಾ ಇದೆ ನಮ್ಮ RCB ತಂಡಕ್ಕೆ. ಹಾಗೆ ಇನ್ನೊಂದು ಕಡೆ ಬೆಥೆಲ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಾರೆ, ಬಟ್ ದೊಡ್ಡ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಸಾಲ್ಟ್ ಆಡ್ತಾರಾ ಹೇಗೆ?
ಇಲ್ಲ, ಸಾಲ್ಟ್ ಈ ಮ್ಯಾಚ್ನಲ್ಲೂ ಅವರು ಅಲಭ್ಯತೆ ಎದ್ದು ಕಾಣ್ಬೋದು ಆರ್ ಸಿ ಬಿಗೆ ಅದೇ ಇದೆ. ಇವಾಗ ಓಪನಿಂಗಲ್ಲಿ ಒಂದು ಒಳ್ಳೆ ಫಾರ್ಮ್ನ ಕಂಡುಕೊಂಡಿದ್ರು ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಏನು ಒಂದು ಜೊತೆ ಆಟ ಏನು ಬರ್ತಾ ಇತ್ತಲ್ಲ, ಅದರಿಂದ ತಂಡನ ಗೆಲ್ಲಿಸೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಅದರ ನಂತರ ಮಿಡಲ್ ಆರ್ಡರ್ನಲ್ಲಿ ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು. ರಜತ್ ಪಟಿದಾರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಎಲ್ಲರೂ ಬ್ಯಾಟಿಂಗ್ನಲ್ಲಿ ಸಾಥ್ ನೀಡ್ತಾ ಇದ್ರು. ಕೆಲವೊಂದಿಷ್ಟು ಕಡೆ ಮಿಡಲ್ ಆರ್ಡರ್ನಲ್ಲಿ ಅಷ್ಟೊಂದು ಕಳಪೆ ಪ್ರದರ್ಶನ ಅಂತ ಹೇಳೋಕ್ಕಾಗ್ತಿಲ್ಲ, ಆದರೂ ಕೆಲವೊಂದಿಷ್ಟಿನಲ್ಲಿ ಕೈ ಹಿಡಿತಾ ಇರಲಿಲ್ಲ ಜಿತೇಶ್ ಶರ್ಮಾ, ಶೆಪರ್ಡ್ ಅಂತಹ ಆಟಗಾರರು. ಅದರ ಹೊರತಾಗಿಯೂ RCB ಗೆಲುವಿನ ಲಯ ಕಂಡುಕೊಂಡಿತ್ತು. ಅದು ಎಲ್ಲಿ ಅಂದರೆ ಅವರ ನೆಲದಲ್ಲಿ, ಚಿನ್ನಸ್ವಾಮಿ ನೆಲದಲ್ಲಿ. ಆದರೆ ಚಿನ್ನಸ್ವಾಮಿ ಹೊರಗಡೆ ಯಾವ ರೀತಿ ಆಡ್ತಾರೆ ಅನ್ನೋ ಒಂದು ಕ್ವಶನ್ ಇನ್ನೂ ತನಕ RCB ಅವರಿಗಿದೆ. ಯಾಕಂತಂದರೆ ಇವಾಗ ಟೂರ್ನಿ ಅರ್ಧ ಮುಗಿದಿದೆ. ಇವಾಗ 9 ಮ್ಯಾಚ್ನಲ್ಲಿ 5 ಮ್ಯಾಚ್ ನೀವು ಚಿನ್ನಸ್ವಾಮಿಯಲ್ಲಿ ಆಡ್ಕೊಂಡು ಅದರಲ್ಲಿ 4 ಗೆದ್ದು 1 ಸೋತಿರ್ತೀರ. ಅದೇ ಹೊರಗೆ ಬಂದಾಗ ನೀವು ಅಲ್ಲಿ 2 ಮ್ಯಾಚನ್ನು ಸೋತಿದ್ದೀರಾ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 2 ಸಲ ಸೋತಾಗ್ಲೂ ಅಲ್ಲಿ ಮಿಡಲ್ ಆರ್ಡರ್ ಗೊಂಚಲ ಹಾಗೆ ಹೋಗ್ಬಿಟ್ಟಿದೆ ಅಂತ. ಯಾವ ರೀತಿ ಅಂದರೆ ಯಾರು ಮಿಡಲ್ ಆರ್ಡರ್ನಲ್ಲಿ ಸರಿಯಾದ ಸಾಥ್ ನೀಡ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವರನ್ನು ಕರ್ಕೊಂಡು ಬರ್ತಾರೆ. ಅದಾಗಿಯೂ ಮ್ಯಾಚ್ ಗೆಲ್ಲೋದಕ್ಕಾಯ್ತಾ ಇಲ್ಲ, ಅಲ್ಲೂ ಅವರ ಒಂದು ನ್ಯೂನ್ಯತೆ ಕಾಡ್ಕೊಳ್ತಾ ಇದೆ. ಇವಾಗ RCBಗೆ ಏನು ದೊಡ್ಡ ತಲೆನೋವು ಅಂದರೆ ತನ್ನ ನೆಲದಲ್ಲಿ ತಾನು ಬಾಸ್ ಅಂತ ಮೆರಿತಾ ಇದೆ, ಆದರೆ ಹೊರಗಡೆ ಯಾವ ರೀತಿ ಆಡ್ತಾ ಇದೆ ಅನ್ನೋದು. ಇವಾಗ 2 ಮ್ಯಾಚ್, ಒಂದು ರಾಜಸ್ಥಾನ್ ವಿರುದ್ಧನೂ ಸೋತ್ಕೊಂತು. ಅದು ಯಾವ ರೀತಿ ಅಂದರೆ ಮಿಡಲ್ ಆರ್ಡರ್ ಸರಿಯಾದ ಸಾಥ್ ನೀಡಲಿಲ್ಲ. ಇನ್ನು ಕಳೆದ ಒಂದು ಮ್ಯಾಚ್ನಲ್ಲೂ ಗುಜರಾತ್ ವಿರುದ್ಧ ಅಹಮದಾಬಾದ್ ಸ್ಟೇಡಿಯಂನಲ್ಲೂ ಹೇಳ್ಕೊಳ್ಳುವಂಥ ಪ್ರದರ್ಶನ ಅಲ್ಲೂ ಬರಲಿಲ್ಲ. ಅಲ್ಲೂ ಸೇಮ್ ಫಾಲ್ಟೇ ಆಯಿತು ನನಗನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಅವರ ಮೇಲೆ ಜಾಸ್ತಿ ಭರವಸೆ ಇಡಬೇಕಾಗಿರುತ್ತೆ RCB ಬ್ಯಾಟ್ಸ್ಮನ್ಗಳು. ಯಾಕಂತಂದರೆ ಇವಾಗ RCB ನೆಲದಲ್ಲಿರುವಂಥ ಪಿಚ್ ಕಂಡೀಷನ್ ಇವಾಗ ಲಕ್ನೋ ಸ್ಟೇಡಿಯಂನಲ್ಲಿ ಇಲ್ಲ. ಅಲ್ಲಿ ಬೌಲಿಂಗ್ಗೆ ಅನುಕೂಲ ಆಗುತ್ತೆ. 200 ರನ್ ಗಡಿ ದಾಟೋದು ಅಷ್ಟೊಂದು ಸುಲಭದ ಮಾತಲ್ಲ. ಇವಾಗ RCBದು ಏನಂತ ಪ್ಲಸ್ ಅಂದರೆ ಎಲ್ಲ ಮ್ಯಾಚ್ನಲ್ಲೂ 200+ ಹೊಡೆಯುತ್ತೆ, 200+ ಚೇಸ್ ಮಾಡುವಷ್ಟು ತಾಕತ್ ಇಟ್ಕೊಂಡು ಬರುತ್ತೆ. ಆದರೆ ಈ ಒಂದು ಪಿಚ್ನಲ್ಲಿ ಆ ಒಂದು ಕಂಡೀಷನ್ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ವಿರಾಟ್ ಕೊಹ್ಲಿ ಒಂದು ಆ್ಯಂಕರ್ ಪೊಸಿಷನಲ್ಲಿ ನಿಂತ್ಕೊಂಡ್ರೆ ಮಾತ್ರ ಈ ತಂಡನ ಮುನ್ನಡೆಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ RCBಗೆ ಇದೊಂದು ಹಿನ್ನಡೆ ಅಂತೂ ಖಂಡಿತ ಇರುತ್ತೆ. ಇನ್ನು ಬೌಲಿಂಗ್ನಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗಿರುತ್ತೆ. ಪಾಟೀಲ್ ಸರ್ ಹೇಳಿದ್ರು ಕೃಣಾಲ್ ಪಾಂಡ್ಯ ಅವರಿಗೆ ಬೌಲಿಂಗ್ ಕೊಡ್ತಾ ಇಲ್ಲ. ಸ್ಪಿನ್ ಪಿಚ್ಗೆ ಅನುಕೂಲ ಆಗಿರೋದ್ರಿಂದ ಸ್ವಲ್ಪ ಸ್ಪಿನ್ನರ್ಗಳನ್ನ ಜಾಸ್ತಿ ಚಾನ್ಸ್ ಕೊಡಬೇಕಾಗಿರುತ್ತೆ. ಕೃಣಾಲ್ ಪಾಂಡ್ಯ ಅವರನ್ನ ಜಾಸ್ತಿ ಚಾನ್ಸ್ ಕೊಟ್ಟರೆ ಇವತ್ತು ಒಂದು ಮ್ಯಾಚ್ನಲ್ಲಿ RCB ಕಮ್ಬ್ಯಾಕ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತು ನಾವು ಭುವಿ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ IPL ಅಲ್ಲಿ 200ನೇ ಮ್ಯಾಚ್ ಇವತ್ತು. ಸೊ ಏನು ಹೇಳ್ತೀರಾ? ಖಂಡಿತ ನೋಡಿ, ಈ ಒಂದು IPL ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದವರು ಯಜುವೇಂದ್ರ ಚಹಲ್ 200+ ತೆಗೆದಿದ್ದಾರೆ. ಅದರ ನಂತರ ಅತಿ ಹೆಚ್ಚು ವಿಕೆಟ್ ತೆಗೆದವರು ನಮ್ಮ ಭುವಿ. ಇವತ್ತು ಭುವಿ ಅವರ 200ನೇ ಮ್ಯಾಚು, ಅದರಲ್ಲೂ ಕೂಡ ಅವ್ರದೇ ನೆಲದಲ್ಲಿ ಆಡ್ತಾ ಇದ್ದಾರೆ. ಅವರು ಉತ್ತರ ಪ್ರದೇಶದವರು, ಲಕ್ನೋದಲ್ಲೇ ಇವತ್ತು ಮ್ಯಾಚ್ ಆಗಿರೋದ್ರಿಂದ ಆ ಪಿಚ್ ಬಗ್ಗೆ ಜಾಸ್ತಿ ಅರಿವಿರೋದ್ರಿಂದ ಇವತ್ತು ಒಬ್ಬ ಸ್ಟಾರ್ ಆಗಿ ಹೊರಹೊಮ್ಮಬಹುದು ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದೇನು ಅಂದ್ರೆ ಭುವನೇಶ್ವರ್ ಕುಮಾರ್ ನೋಡಿ, IPL ನಲ್ಲಿ ಕೆಲವೊಂದು ಆಟಗಾರರಿಗೆ ಅಷ್ಟರ ಮಟ್ಟಿಗೆ ಮಾನ್ಯತೆಗಳು ಸಿಕ್ಕಿಲ್ಲ. ನೋಡಿ, ನಮಗೆ ಮೊದಲ ಸೀಸನ್ನಿಂದ ಇಲ್ಲಿವರೆಗೂ ಆಡಿದವರು ಯಾರ್ಯಾರ ಹೆಸರು ಅಂತ ಕೇಳಿದ್ರೆ ನೀವು ವಿರಾಟ್ ಕೊಹ್ಲಿ ಬರುತ್ತೆ, ರೋಹಿತ್ ಶರ್ಮಾ ಬರುತ್ತೆ, ಧೋನಿ ಅವ್ರದ್ದು ಹೇಳ್ತಾರೆ, ಮನೀಶ್ ಪಾಂಡೆ ಅವ್ರದ್ದು ಎಲ್ಲೂ ಹೇಳೋದೇ ಇಲ್ಲ. ನೋಡಿ, ಇನ್ನು ಕೆಲವೊಬ್ರು ಆಟಗಾರರು ಇದ್ದಾರೆ, ಅವರು ಎಲೆಮರೆಕಾಯಿ ಅಂತ ಅವ್ರು ಕೊಡುಗೆ ಕೊಟ್ಟಿದ್ದಾರೆ, ಬಟ್ ಅವ್ರ ಹೆಸರುಗಳು ಬರಲ್ಲ. ಹಾಗೆ ಭುವನೇಶ್ವರ್ ಕುಮಾರ್ ನೋಡಿ, ಸತತ 2 ಬಾರಿ ಪರ್ಪಲ್ ಕ್ಯಾಪ್ ಗೆದ್ದಂತ ಏಕೈಕ ಆಟಗಾರ ಭುವನೇಶ್ವರ್ ಕುಮಾರ್. ಮತ್ತೆ RCB ಬಂದ ಮೇಲೆ ಅವ್ರ ವ್ಯಾಲ್ಯೂ ಜಾಸ್ತಿ ಆಗಿದೆ. ಈ 17 ಸೀಸನ್ನಲ್ಲಿ RCB ಇದ್ದ ತುಂಬಾ ಚೆನ್ನಾಗಿತ್ತು. ಈ ಬೇರೆ ಬೇರೆ ಕಡೆ ಆಡಿದಾರಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಬಟ್ ಅಷ್ಟರ ಮಟ್ಟಿಗೆ ಅವ್ರ ಫೋಕಸ್ ಖಂಡಿತವಲ್ಲೂ ಆಗೇ ಇಲ್ಲ. ಬಟ್ RCB ಬಂದ ಮೇಲೆ ಅವ್ರ ಮೇಲಿದ್ದಂಥ ಗೌರವನೂ ಜಾಸ್ತಿ ಆಗಿದೆ. ಅವ್ರ ಬಗ್ಗೆ ಆಟಗಾರರಿಗೆ ಇವರು ಈ ರೆಕಾರ್ಡ್ ಮಾಡಿದ್ರ ಅನ್ನುವಂಥ ಹುಡುಕಾಟ ಕೂಡ ಜಾಸ್ತಿ ಆಗಿದೆ. ಇವತ್ತು 200ನೇ ಮ್ಯಾಚ್ ಆಗಿರೋದ್ರಿಂದ ಒಳ್ಳೆ ಗೌರವ ಕೊಟ್ಟು ಅವ್ರನ್ನ ಪಿಚ್ಗೆ ಎಂಟ್ರಿ, ಕೆಲವೊಂದ್ಸರಿ ಟೆಸ್ಟಲ್ಲಿ 100ನೇ ಮ್ಯಾಚ್ ಆಡುವಾಗ ರಿಟೈರ್ಮೆಂಟ್ ಕೊಡುವಾಗ ಮಾಡ್ತಾರಲ್ಲ, ಆ ಥರ ಅವ್ರಿಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡಬೇಕು ಅಂತ ಅನ್ಕೋತೀನಿ. ಇಲ್ಲ ಅಂತಂದ್ರೆ ಮ್ಯಾಚ್ ಮುಗಿದ್ಮೇಲೆ ಅದಕ್ಕೊಂದು ಗೌರವ ಸಮರ್ಪಣೆ ಏನಾದರೂ ಮಾಡಿ ಆತನ ಒಂದು ಕೊಡುಗೆಗೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತೆ ಕೇವಲ 200 ಮ್ಯಾಚ್ ಆಡಿದ್ರು, ಬಂದ ಪುಟ ಹೋದ ಪುಟ ಅಂಥದ್ದನ್ನೇನಿಲ್ಲ. ಪ್ರತಿ ಮ್ಯಾಚಲ್ಲೂ 100% ಕೊಟ್ಟಿದ್ದಾರೆ. ಅವರು ಸ್ವಿಂಗ್ ಬಾಲಿಂಗ್ನ ಆಡೋದೇ ಒಂಥರ, ಈಗ ನೀವು ಬೂಮ್ರಾ ಅಂತಾರೆ, ಸ್ಟಾರ್ಕ್ ಅಂತಾರೆ, ಆಮೇಲೆ 150+ ವೇಗ ಏನಿದೆಯಲ್ಲ, ಅದು ಯಾವುದು ಕೂಡ ಭುವಿ ಅವ್ರ ಹತ್ರಕ್ಕೂ ಬರಲ್ಲ. ಅಂತ ಒಳ್ಳೆ ಬೌಲರ್ ಆತ. ಮೊದಲು ಪವರ್ ಪ್ಲೇನಲ್ಲೂ ನಿಮಗೆ ತುಂಬ ಚೆನ್ನಾಗಿ ರನ್ ಕಂಟ್ರೋಲ್ ಮಾಡಿಕೊಡ್ತಾರೆ, ವಿಕೆಟ್ಸ್ಗಳನ್ನು ತೆಗೆದುಕೊಡ್ತಾರೆ. ಡೆತ್ ಓವರ್ಸ್ನಲ್ಲೂ ಕೂಡ ರನ್ ಕಂಟ್ರೋಲ್ ಮಾಡಿ ಮ್ಯಾಚ್ ವಿನ್ನಿಂಗ್ ಮಾಡಿದಂಥ ಅನೇಕ ಉದಾಹರಣೆಗಳಿದ್ದಾವೆ. ಅಂತಹ ಭುವನೇಶ್ವರ್ ಕುಮಾರ್ಗೆ ಖಂಡಿತವಾಗ್ಲೂ ಆ ಒಂದು ಗೌರವ ಸಿಗುತ್ತೆ. ಅದರಲ್ಲೂ ಕೂಡ ಅವ್ರು ನಮ್ಮ
RCB ಇದ್ದಾರೆ ಅನ್ನುವಂಥದ್ದು ಗೌರವ ನನಗಂತೂ ಜಾಸ್ತಿ ಇದೆ. ಬಟ್ ಅವ್ರಿಗೆ ಸಿಗುವಂಥ ಗೌರವ ಎಲ್ಲೋ ಅಷ್ಟರ ಮಟ್ಟಿಗೆ ಸಿಕ್ಕಿಲ್ಲ. ಬೂಮ್ರಾಗ್ ಸಿಗುವಂಥ ಗೌರವ, ವಿರಾಟ್ ಕೊಹ್ಲಿಗೆ ಸಿಗುವಂಥದ್ದು, ಅಥವಾ ನಮ್ಮ ರೋಹಿತ್ಗೆ, ಧೋನಿ ಇಂಥವ್ರಿಗೆ ಸಿಗುವಂಥ ಅವ್ರ ಸಾಲಿನಲ್ಲೇ ಇವರು ಇರೋದ್ರಿಂದ ಖಂಡಿತವಾಗ್ಲೂ ಇವ್ರಿಗೂ ಅಂತ ಒಂದು ಗೌರವ ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಅಷ್ಟೇ. ಎಸ್, ಇನ್ನು ರಘುವೀರ್, ಈಗ LSG ಅಂತ ಬಂದ್ರೆ ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತೇನಾದ್ರೂ RCB ವಿರುದ್ಧ ಆಡ್ಬೇಕಾದ್ರೆ RCBಗೆ ಶಾಕ್ ಕೊಡ್ತಾರೆ LSG, ಹೇಗೆ? ಹೌದು, ಇವಾಗ ನಾವು ನೋಡ್ತಾ ಇದ್ದೀವಿ RCB ಲಕ್ನೋ ಅಂತಂದ್ರೆ ಅವ್ರದ್ದೊಂದು ರೈವಲ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಳೆದ 1-2-3 ಸೀಸನ್ ಇಂದ. ಆ ಒಂದು ನಿಟ್ಟಿನಲ್ಲಿ ನನ್ಗನ್ಸುತ್ತೆ, ಹೌದು ಸರ್ ಅದನ್ನೇ ಹೇಳಿದ್ರು, ರಿಷಬ್ ಪಂತ್ RCB ಅಂದಮೇಲೆ ಚೆನ್ನಾಗಿ ಆಡ್ತಾರೆ, ಪರ್ಫಾರ್ಮೆನ್ಸ್ ನೋಡ್ತಾರೆ. ಇನ್ನು ಭುವಿ ಅಂತ ಬಂದಾಗ ಹೌದು ಅವ್ರ ಜೊತೆ 200+ ಸ್ಟ್ರೈಕ್ ರೇಟ್ ಇಟ್ಕೊಂಡು ಬ್ಯಾಟನ್ನ ಆಡಿದ್ದಾರೆ ರಿಷಬ್ ಪಂತ್ ಅವರು. ಒಂದು ಒಳ್ಳೆ ಇವಾಗ ನಿಕೋಲಸ್ ಪೂರನ್ ಅವ್ರ ನಂಬಿಕಸ್ಥ ಆಟಗಾರ ಇವತ್ತು ಕಮ್ಬ್ಯಾಕ್ ಮಾಡಿದ್ದಾರೆ ಈ ಕಳೆದ ಒಂದು ಮ್ಯಾಚ್ನಲ್ಲಿ. ಮಾರ್ಕ್ರಮ್ ಆಗಿರ್ಬೋದು, ಮಾರ್ಷ್ ಆಗಿರ್ಬೋದು, ಇವರೆಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಇವಾಗ ಜಾಸ್ ಇಂಗ್ಲಿಷ್ ಅವರು ತಂಡಕ್ಕೆ ಮಾಡಿದ್ದಾರೆ, ನೋಡಿದ್ವಿ ಕಳೆದ ಒಂದು ಸೀಸನ್ ನಲ್ಲಿ ಪಂಜಾಬ್ನಲ್ಲಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಈ ಒಂದು ಮ್ಯಾಚ್ ನಲ್ಲೂ ಅವರು ಬಂದ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ನೀಡಬಹುದು. ಇನ್ನು ಬೌಲಿಂಗ್ ಅಂತ ಬಂದಾಗ ಹೌದು, ಲಕ್ನೋ ತಂಡ ಲಕ್ನೋ ಪಿಚ್ ನಲ್ಲಿ ಬೌಲರ್ಸ್ ಗಳ ಮೇಲ್ಗೈ ಇದೆ. ಅದು ಮತ್ತೆ ಅನ್ಕ್ಯಾಪ್ ಪ್ಲೇಯರ್ ಗಳನ್ನೇ ಇಟ್ಕೊಂಡು ಬಂದು ಅವ್ರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ. ಇನ್ನು ಮೊಹಮ್ಮದ್ ಶಮಿ ಕೆಲವೊಂದು ಕಡೆ ದುಬಾರಿ ಆಗಿರ್ಬೋದು, ಆದ್ರೆ ಕೆಲವೊಂದಿಷ್ಟು ಪ್ರಿನ್ಸ್ ಯಾದವ್, ಈ ತರ ಆಟಗಾರರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡು ಬರ್ತಾ ಇದ್ದಾರೆ ಟೂರ್ನಿಯುದ್ದಕ್ಕೂ. ಲಕ್ನೋ ನೆಲದಲ್ಲಿ ಆ ಬೌಲರ್ಗಳು ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗಂತ ಬ್ಯಾಟಿಂಗ್ ನಲ್ಲಿ ಎಡುತ್ತಾ ಇದ್ರು, ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಅಷ್ಟೇ ಒಂದು ಟಕ್ಕರ್ ಇರುತ್ತೆ ಎರಡು ತಂಡದ ಮಧ್ಯೆ. ನನಗನ್ಸುತ್ತೆ ಲಕ್ನೋ ಏನಾದ್ರೂ ಗೆಲ್ಲಬೇಕು ಅಂತ ಇದ್ರೆ ಇವತ್ತು RCBನ ಕಟ್ಟಿ ಹಾಕುವಂತಹ ಪ್ರಯತ್ನನ ಮಾಡಬೇಕು, ವಿತ್ ಪ್ಲಾನ್ ಬರಬೇಕಾಗಿರುತ್ತೆ. ಹೌದು, ಲಕ್ನೋಗೆ ಇವತ್ತು ಈ ಒಂದು ಮ್ಯಾಚ್ ಏನು ಮಾಡು ಇಲ್ಲವೇ ಮಡಿ ಪಂದ್ಯ ರೀತಿ ಇದ್ರು ಅವ್ರಿಗೆ ಯಾವುದೇ ಟೆನ್ಷನ್ ಇರಲ್ಲ. ಹೋಗ್ಬೇಕಾದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ಬೋದು ಅಂತ ಸರ್ ಹೇಳಿದ್ರಲ್ಲ. ಈಗ ಕೊನೆ ಮ್ಯಾಚ್ ನಲ್ಲಿ ಕೋಲ್ಕತ್ತಾ ಅಗ್ರಸ್ಥಾನದಲ್ಲಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ ಅನ್ನ ಸೋಲ್ಸಿತ್ತು. ಇವತ್ತೇನಾದ್ರೂ ಲಕ್ನೋ RCBಗೆ ಒಂದು ಶಾಕ್ ಕೊಟ್ರೆ ಅದರಲ್ಲಿ ಏನ್ ನಮ್ಗೇನು ಹೊಸದೇನು ಅನ್ಸಲ್ಲ. ಯಾಕಂತಂದ್ರೆ ಕೆಳಗಿರೋ ಟೀಮ್ಗಳು ಕೆಲವೊಂದಿಷ್ಟು ಮೇಲ್ಗಡೆ ಇರುವಂತಹ ಟೀಮ್ನ ಕಾಡ್ಸೋದಂತೂ ನೋಡ್ಕೊಂಡು ಬಂದಿದೀವಿ. ಅದೇ ರೀತಿ ಆಗ್ಬೋದು ಅಂತ ನನಗನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಈಗ RCB ಅಂತ ಅಂದ್ರೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಲಾಸ್ಟ್ ಮ್ಯಾಚ್ GT ವಿರುದ್ಧ ನೋಡಿದ್ರೆ ಬ್ಯಾಟಿಂಗ್ ಅಲ್ಲೇ ವೈಫಲ್ಯ ಹೊಂದಿದ್ರು. ಅಂದ್ರೆ 200+ ಸ್ಕೋರ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಎಡವಿದ್ರ, ಹೇಗೆ? ಇಲ್ಲ, ನಾವು SRX ತರ 300 ಅಂತೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ಗೆಲ್ಲೋದನ್ನಂತೂ ಖಂಡಿತವಾಗ್ಲೂ ತಲೆಗೆ ಇಟ್ಕೊಂಡಿದ್ದೀವಿ. ಬಟ್ ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಆಗಿರೋದ್ರಿಂದ ಆ ಗೆಲುವಿನ ಲೆಕ್ಕಾಚಾರಗಳು ಖಂಡಿತವಾಗ್ಲೂ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತೂ ಖಂಡಿತವಾಗ್ಲೂ ಇರುತ್ತೆ. ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿದ್ವಿ ನಾವು. ಫಿಲ್ ಶಾಟ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಓಪನಿಂಗ್ ಅಲ್ಲಿ ಅವ್ರು 6 ಓವರ್ ನಿಂತ್ಕೊಂಡು ಆಮೇಲೆ ಕೊಹ್ಲಿ ಅದಕ್ಕೆ ಒಳ್ಳೆ ಸಾಥ್ ಕೊಟ್ಟಾಗ ಬಿಗ್ ಸ್ಕೋರ್ ಬರ್ತಾ ಇತ್ತು. ಬಟ್ ಇಲ್ಲಿ ಫಿಲ್ ಶಾಟ್ ಇಲ್ಲದೆ ಇರೋದ್ರಿಂದ ಜಕಬ್ ಬೆಥೆಲ್ ಒಂದು 2 6 ಹೊಡಿತಾ ಇದ್ದಾರೆ, ಆಮೇಲೆ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಆಮೇಲೆ ನಂತರ ಬರುವಂತ ಆಟಗಾರರು ಕೂಡ ನಿಂತ್ಕೊಂಡು ಆಡ್ತಾ ಇಲ್ಲ, ಎಲ್ಲರೂ ಕೂಡ ಬಿಗ್ ಹಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಮಧ್ಯಮ ಕ್ರಮಾಂಕ ಕುಸಿತು ಅಂತ ಅನಿಸ್ತು ನನಗೆ. ಲಾಸ್ಟ್ ಮ್ಯಾಚ್ ಇಂದ ನಾವು ಏನ್ ಕಲಿಬೇಕಂತ ಅಂತಂದ್ರೆ, ಮೊದಲು ವಿಕೆಟ್ ಹೋದ್ಮೇಲೆ ಒಂದು 6-7 ಓವರ್ಸ್ ಓಕೆ, ಒಂದು 10 ರನ್ ರೇಟ್ ಅಥವಾ 9 ರನ್ ರೇಟ್ ಬಂದರೂ ಪರವಾಗಿಲ್ಲ, ವಿಕೆಟ್ಸ್ ಗಳನ್ನ ಕಳ್ಕೋಬಾರ್ದು. ಅದನ್ನ ಒಂದು ಸ್ವಲ್ಪ ಕಲಿಬೇಕು. ಅದನ್ನ ಪಟೇದಾರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು ಒಂದು ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಆಮೇಲೆ ಕೊಹ್ಲಿಯಿಂದ ಖಂಡಿತವಾಗ್ಲೂ ಒಳ್ಳೆ ಇನ್ನಿಂಗ್ಸ್ ಅಂತೂ ಬರ್ತಾನೆ ಇದೆ. ಕೊಹ್ಲಿಗೆ ಸ್ಟ್ರೈಕ್ ನ ಜಾಸ್ತಿ ಕೊಟ್ಟು ಆಮೇಲೆ ನೀವು ನಾನ್ ಸ್ಟ್ರೈಕ್ ನಲ್ಲಿ ಇದ್ದು ಒಂದು ಸ್ವಲ್ಪ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿದ್ರೆ ಲಾಸ್ಟ್ 10 ಓವರಲ್ಲಿ ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್ ಇವರೆಲ್ಲ ಬಿಗ್ ಇನ್ನಿಂಗ್ಸ್ ಮೂಲಕ ನಿಮಗೆ 200 ದಾಟಿಸ್ತಾರೆ ಅನ್ನುವಂಥದ್ದು ಒಂದಿದೆ. ಆಮೇಲೆ ಏನು ಅಂತಂದ್ರೆ, ನಮಗೆ ಖಂಡಿತವಾಗ್ಲೂ ಬ್ಯಾಟಿಂಗ್ ವೈಫಲ್ಯ ಯಾಕಪ್ಪ ಆಯ್ತು ಅಂತಂದ್ರೆ, ಎಲ್ಲೋ ನನಗೆ ಮಿಸ್ ಹೊಡಿತಾ ಇದೆ. ರೊಮಾರಿಯೋ ಶೆಫರ್ಡ್ ಬದಲಾಗಿ ವೆಂಕಟೇಶ್ ಅಯ್ಯರ್ನ ತಗೊಂಡ್ಬರ್ಬೋದಾಗಿತ್ತಾ? ಇಲ್ಲ ಅಂತಂದ್ರೆ ಬೇರೆ ಒಬ್ಬ ಆಟಗಾರನಿಗೆ, ಈಗ ಜಕಬ್ ಬೆಥೆಲ್ ಆಡ್ತಾ ಇಲ್ಲಪ್ಪ, ಬೇರೆ ಒಬ್ಬ ಆಟಗಾರನಿಗೆ ಅವಕಾಶ ಕೊಡಬೇಕಾಗಿತ್ತಾ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ. ಇದೆಲ್ಲವನ್ನ ಬಿಟ್ಟು ಬೇಕಾದ್ರೆ ಜಕಬ್ ಬೆಥೆಲ್ನ ಬಿಟ್ಬಿಟ್ಟು ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ಸ್ಲಾಟ್ನಲ್ಲಿ ಆಡಿಸಿ ಬೇಕಾದ್ರೆ ನಮಗೆ ಡಫಿನ್ ತೊಗೊಂಬಂದ್ಬಿಡ್ಬೋದು. ನೋಡಿ, ನಮ್ಮ ಬಾಲಿಂಗು ಸ್ಟ್ರಾಂಗ್ ಆಗುತ್ತೆ. ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆಮೇಲೆ ಬ್ಯಾಟಿಂಗ್ ಬಾಲಿಂಗ್ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಇದಾಗುತ್ತೆ. ಇಲ್ಲಪ್ಪ ನಿಮಗೆ ಜಕಬ್ ಬೆಥೆಲ್ ಬೇಕೇ ಬೇಕು ಅಂತಂದ್ರೆ ರೊಮ್ಯಾರಿಯೋ ಶೆಫರ್ಡ್ನ ಕೂರಿಸ್ಬಿಡಿ, ನಮಗೆ ಡಫಿ ಬರ್ತಾರೆ. ನಮ್ಗೆ ಯಾಕೆ ಈ ರೊಮ್ಯಾರಿಯೋ ಶೆಫರ್ಡ್ನ ಆಡಿಸ್ತಾ ಇದ್ದಾರೆ ಅನ್ನೋದೇ ತಲೆಗೆ ಬರ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಒಂದು ಸ್ವಲ್ಪ ವೈಫಲ್ಯ ಹೊಂದಿದ್ವಿ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಏನೇನು ನಾವು ಸೋಲನ್ನ ಅನುಭವಿಸಿದೀವಲ್ಲ, ಅದಕ್ಕೆಲ್ಲ ಅದನ್ನ ಪ್ಲಸ್ ಮಾಡ್ಕೊಂಡು ಇವತ್ತು LSG ಮೇಲೆ ನಾವು ಗೆಲ್ಲಲೇಬೇಕಾದಂಥದ್ದು.
ಅವಾಗಲೇ ಹೇಳ್ತಾ ಇದ್ರು ರಘು, ತುಂಬಾ ಒಳ್ಳೆ ಟೀಮ್ ಇದೆ ಅವ್ರದ್ದು. ಮಿಚೆಲ್ ಮಾರ್ಚ್ ಇದ್ದಾರೆ, ಆಮೇಲೆ ಇಂಗ್ಲಿಷ್ ಕೂಡ ವಾಪಸ್ ಬಂದಿದ್ದಾರೆ, ಆಮೇಲೆ ರಿಷಬ್ ಪಂತ್ ಒಳ್ಳೆ ಆಟವನ್ನ ನಮ್ಮ ಜೊತೆಗೆ ಆಡಿದ್ದಾರೆ, ಮತ್ತೆ ಬಾಲಿಂಗ್ ಕೂಡ ತುಂಬಾ ಸಾಲಿಡ್ ಆಗಿದೆ ಅವ್ರದ್ದು. ಪ್ರಿನ್ಸ್ ಯಾದವ್ ತುಂಬಾ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ. ಶಮಿನ ಖಂಡಿತವಾಗ್ಲೂ ನಾವು ಅಂಡರ್ಟೇಕ್ ಮಾಡೋಕೆ ಆಗೋದೇ ಇಲ್ಲ. ಇಂತಹ ಒಂದು ಒಳ್ಳೆ ಪಡೆ ಇದ್ರು ಕೂಡ ಅವ್ರು ಪದೇ ಪದೇ ಸೋಲ್ತಾ ಇದ್ದಾರೆ. ಈಗ ಪ್ರೆಷರ್ ಕಡಿಮೆ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಫೈಟ್ ಕೊಡ್ತಾರೆ. ಈಗ ಸೋತಂತ ತಂಡಕ್ಕೇನು ನಾವು ಸೋತು ಹೋಗೋಣ ಅನ್ನುವಂಥದ್ದಿರಲ್ಲ, ಹೋಗ್ಲಪ್ಪ ಹೋಗುವಾಗಾದ್ರೂ ಒಂದು ಒಳ್ಳೆ ಗೆಲುವನ್ನು ಸಾಧಿಸ್ಕೊಂಡು ಹೋಗೋಣ ಅಂತ ಇರುತ್ತೆ. ಅದೇ ಕಾರಣಕ್ಕಾಗಿ ಅವ್ರಿಗೂ ಪ್ರೆಷರ್ ಇದೆ, ನಮಗೂ ಪ್ರೆಷರ್ ಇದೆ. ಬಟ್ ಬ್ಯಾಟಲ್ ಆಫ್ ಎರಡು ಕಡೆಗೆ ನೋಡಿದ್ರೆ ಖಂಡಿತವಾಗ್ಲೂ RCB ಮೇಲಿದೆ. ಬಟ್ ಹಾಗಂತ ಹೇಳಿ ನನಗೆ ಈ LSG ಏನು ಕಡಿಮೆ ಅಂತೂ ಕಾಣಿಸ್ತಾ ಇಲ್ಲ. ಬ್ಯಾಟಿಂಗ್ ಅಲ್ಲಿ 3 ಜನ ಸಾಲಿಡ್ ಆಗಿ ಕಾಣಿಸ್ತಾ ಇದ್ದಾರೆ, ಬಾಲಿಂಗ್ ನಲ್ಲೂ ಕೂಡ ಸಾಲಿಡ್ ಆಗಿ ಕಾಣಿಸ್ತಾ ಇರೋದ್ರಿಂದ ಇವತ್ತು ಟಕ್ಕರ್ ಫೈಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇವತ್ತು. ಓಕೆ, ಇನ್ನು ರಘುವೀರ್, ಇವತ್ತು ಅಂದ್ರೆ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ? ಹೌದು, ಇವಾಗ ನಾವು ನೋಡ್ತಾ ಇದ್ದೀವಿ RCB ಅಲ್ಲಿ ಯಂಗ್ ಸ್ಟಾರ್ಸ್ಗಳೇ ಜಾಸ್ತಿ ಇರೋದ್ರಿಂದ ಈ ಒಂದು ಪಿಚ್ಗೆ ಅನುಕೂಲವಾಗುವಂತೆ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟ್ ಅಂತ ಬಂದರೆ ಹೌದು RCBಗೆ ಅದು ದೊಡ್ಡ ಒಂದು ಪ್ಲಸ್ ಪಾಯಿಂಟೇ ಆಗಿರುತ್ತೆ. ಯಾಕಂತಂದ್ರೆ ನಾನು ಆವಾಗಲೂ ಅದೇ ಹೇಳಿದೆ, ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ ರನ್ ಬರಲೇಬೇಕಾಗಿರುತ್ತೆ. ಈ ಒಂದು ಎಲ್ಲ ಇವಾಗ IPL ಅಂತ ಬಂದಾಗ 200 ರನ್ ಗಡಿ ದಾಟುತ್ತೆ ಕಾಮನ್ ಆಗಿ. ಆದರೆ ಇಲ್ಲಿ ಆ ಒಂದು ಸಿಚುವೇಶನ್ ಇರಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಈಗ ಕಳೆದ ಒಂದು ಮ್ಯಾಚ್ಗಳಲ್ಲಿ ಲಕ್ನೋ ಏನು ಅವ್ರ ನೆಲದಲ್ಲಿ ಆಡ್ತಲ್ಲ, ಹೇಳುವಷ್ಟು 200 ರನ್ ಗಡಿ ದಾಟಿಲ್ಲ. 150, 160, 180 ಇಷ್ಟರೊಳಗೆ ಸ್ಕೋರ್ ಇರುತ್ತೆ. ಇಲ್ಲಿ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಅದನ್ನ ನನಗೆ ವಿರಾಟ್ ಕೊಹ್ಲಿ ಅವರು ಎದುರಿಸೋಷ್ಟು ತಾಕತ್ತು ವಿರಾಟ್ ಕೊಹ್ಲಿ ಅವರಲ್ಲಿದೆ. ಅದನ್ನು ಹೊರತುಪಡಿಸಿದ್ರೆ ಯಂಗ್ ಸ್ಟಾರ್ಸ್ಗಳು ನಾವು ನೋಡಿದ್ವಿ, ಬರೀ ಹೊಡಿ ಆಟನೇ ಬಂದಾಗ ಹೊಡೆಯೋದು. ಪಟಿದಾರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಇವ್ರು ಜಾಸ್ತಿ ಹೊತ್ತು ಬಾಲನ್ನು ನೋಡಲ್ಲ. ಅಂದರೆ ಅವರು ಸ್ಟಾರ್ಟಿಂಗಲ್ಲೇ ಬಾಲರ್ನ ಅಟ್ಯಾಕ್ ಮಾಡೋದನ್ನೇ ಇವ್ರದ್ದು ಆಟ ಆಗಿರುತ್ತೆ. ಇನ್ನು ಕೊನೆ ಹಂತದಲ್ಲಿ ಟೀಮ್ ಡೇವಿಡ್ ಮತ್ತು ಶೆಫರ್ಡ್ ಇವ್ರದ್ದು ಹಾರ್ಡ್ ಹಿಟ್ಟರ್ ಆಗಿರೋದ್ರಿಂದ ಇವರು ಕೊನೆ ಹಂತದಲ್ಲಿ ಮ್ಯಾಚ್ ಫಿನಿಶಿಂಗ್ ಮಾಡುವಾಗ ಯಾವ ರೀತಿ ಸ್ಕೋರ್ ಮಾಡಬೇಕು, ತಂಡದ ಸ್ಕೋರ್ ಜಾಸ್ತಿ ಮಾಡಬೇಕು ಅನ್ನೋದಷ್ಟೇ ಇವ್ರ ತಲೆಯಲ್ಲಿರುತ್ತೆ. ಆದರೆ ಈಗ ಏನಾದರೂ ಸ್ಟಾರ್ಟಿಂಗ್ನಲ್ಲಿ ವಿಕೆಟ್ ಬೀಳ್ತಾ ಇದ್ರೆ ಅದನ್ನು ವಿರಾಟ್ ಕೊಹ್ಲಿ ಅವರು ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋದೊಂದು ಇದ್ರೆ, ಅದನ್ನು ಹೊರತುಪಡಿಸಿದ್ರೆ ನನಗೆ ಯಾರು ಅಷ್ಟು ವಿರಾಟ್ ಕೊಹ್ಲಿ ಅವ್ರ ಸ್ಥಾನ ತುಂಬಬಹುದು ಅಂತ ನನಗೆಲ್ಲೂ ಅನಿಸ್ತಾ ಅದೇ ರೀತಿ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವ್ರ ನಾಕ್ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರ ಮ್ಯಾಚ್ ಇವತ್ತೇನಾದರೂ ಸರಿಯಾದ ಒಂದು ಸ್ಟಾರ್ಟ್ ತಂದು ಕೊಟ್ಟರಷ್ಟೇ RCBಗೆ ಒಂದು ಚಾನ್ಸ್ ಇರುತ್ತೆ ಅಂತ ನನಗನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತು ಶೆಫರ್ಡ್ ಹಾಗೆ ಜಿತೇಶ್ ಶರ್ಮಾ ನೀವಾಗಲೇ ಹೇಳ್ತಾ ಇದ್ರಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ. ಸೊ ಅವ್ರನ್ನ ಕೂರಿಸ್ಬೇಕಾ, ಆಡಿಸ್ಬೇಕಾ, ಏನಂತ? ಈಗ ಜಿತೇಶ್ ಶರ್ಮಾನ್ ಬಿಡುವಂತ ಪರಿಸ್ಥಿತಿ ನಾವಿಲ್ಲ. ಯಾಕಂದ್ರೆ ಫಿಲ್ ಸಾಲ್ಟ್ ಇದ್ದಾಗ ಓಕೆ ಒಬ್ಬ ಬ್ಯಾಕಪ್ ಇದಾರಪ್ಪ, ಫಿಲ್ ಸಾಲ್ಟ್ನ ಆಡಿಸಿ ಜಿತೇಶನ್ ಬಿಡ್ಬೋದು ಅಂತ ಅನ್ಕೋತಿದ್ವಿ. ಬಟ್ ಈಗ ಫಿಲ್ ಸಾಲ್ಟ್ ಇಲ್ಲ, ನಮ್ಗೆ ಅನಿವಾರ್ಯವಾಗಿ ನಾವು ಜಿತೇಶ್ ಶರ್ಮಾನ ಆಡಿಸ್ಲೇಬೇಕು. ಫಾರ್ಮಲ್ಲಿ ಇದ್ರೂ ಆಯ್ತು, ಇಲ್ದಿದ್ರೆ ಆಯ್ತು, ನಮ್ಗೆ ಆಪ್ಷನ್ ಇಲ್ಲ. ಮತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಇದೇ ಪಿಚ್ಚಲ್ಲಿ ಒಂದು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಒಂದು ಮ್ಯಾಚ್ ನ ಯಾರು ಮರೆಯೋದಕ್ಕಾಗಲ್ಲ. ದಿಗ್ವೇಶ್ ರಾತೆ ಕಾಡಿಸಿದ್ದು, ನೋ ಬಾಲ್ ಆಗಿದ್ದು, ಅದು ಹೊಡೆದಿದ್ದು ಎಲ್ಲ ಇದೇ ತಂಡದ ವಿರುದ್ಧ ಇದೇ ಪಿಚ್ಚಲ್ಲಿ ಅವ್ರು ಆಡಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ರೊಮಾರಿಯೋ ಶೆಫರ್ಡ್ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಈತನನ್ನ ಯಾಕೆ ಆಡಿಸ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬಾಲಿಂಗ್ ನಲ್ಲಿ ನಿಮ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರಾ, ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ವಿನ್ ಮಾಡಿಸಿದಾರಾ, ಅಥವಾ ಕ್ರೂಷಿಯಲ್ ರನ್ ಗಳನ್ನ ತಂದು ಕೊಟ್ಟಿದ್ದಾರಾ? ಖಂಡಿತವಾಗ್ಲೂ ಈ ಸೀಸನ್ ಅಲ್ಲಿ ನನಗೆ ಕಾಣಿಸ್ತಾನೆ ಇಲ್ಲ. ಲಾಸ್ಟ್ ಸೀಸನ್ ಹೋದ್ರೆ CSK ಜೊತೆಗೆ ಆಡಿದ್ರು, ಓಕೆ 50 ರನ್ ಬಂದಿತ್ತು. ಫೈನಲ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ವಿಕೆಟ್ ತೆಗೆದಿದ್ರು. ಲಾಸ್ಟ್ ಸೀಸನ್ ಆಯ್ತು. ಅದಾದ ನಂತರ ಒಂದು 2-3 ಪಂದ್ಯಗಳಲ್ಲಿ ಅವಕಾಶ ಕೊಡಿ. ಈಗ 9 ಪಂದ್ಯಗಳಲ್ಲಾದ್ರೂ ಕೂಡ ಅವರಿಂದ ಮ್ಯಾಚ್ ಸೋತಿದ್ದೇವೆ ಹೊರತು ನಾವು ಗೆದ್ದಿಲ್ಲ. ಆ ಕಾರಣಕ್ಕಾಗಿ ರೊಮಾರಿಯೋ ಶೆಫರ್ಡ್ನ ಕೂರಿಸಿ ಅವ್ರ ಬದಲಾಗಿ ಡಫಿನ್ ಆಡಿಸಿ, ಹೋಗಪ್ಪ ನಿಮ್ಗೆ ಅವರು ಇಲ್ಲ, ನಮ್ಗೆ ಫಿನಿಷರ್ ಇವರು ಹಾಗೆ ಹೀಗೆ ಅಂತಂದ್ರೆ, ನಮ್ಗೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಿತ್ತು ಅಂತಂದ್ರೆ ಅವ್ರನ್ನ ಇಂಪ್ಯಾಕ್ಟ್ ಅಲ್ಲಿ ಇಡಿ, ಡಫಿನೂ ಕೂಡ ಇಂಪ್ಯಾಕ್ಟ್ ಅಲ್ಲಿ ಇಡಿ. ನಮಗೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅವ್ರ ತನಕ ಬ್ಯಾಟಿಂಗ್ ಬರಲಿಲ್ಲ ಅಂದ್ರೆ ಡಫಿನ ನೀವು ಬಾಲಿಂಗ್ ಅಲ್ಲಿ ತಗೊಂಬನ್ನಿ. ಅಕಸ್ಮಾತ್ ಆಗಿ ಇವ್ರು ಬಂತಪ್ಪ, ಇಲ್ಲ ನಮ್ಗೆಲ್ಲ ಒಂದ್ ಸ್ವಲ್ಪ 5-6 ವಿಕೆಟ್ ಬೇಗ ಹೋಯ್ತು, ಬ್ಯಾಟಿಂಗ್ ಬೇಕಾ, ಅವಾಗ ನೀವು ಇವ್ರನ್ನ ತಗೊಂಡ್ಬರ್ಬೇಕು ಅನ್ನುವಂಥ ಒಂದು ಆಪ್ಷನ್ ಇದೆ. ಬಟ್ ಅದನ್ನ ಯಾರು ಮಾಡ್ತಾನೆ ಇಲ್ಲ. ರಜತ್ ಪಾಟೇದಾರ್ ಎಷ್ಟರ ಮಟ್ಟಿಗೆ ಮೈನಸ್ಗಳಲ್ಲಿ ಇವ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಆ ಹಳೆ ಆಲದ ಮರ ಅಂತ ಹೇಳಿ ನೇಣು ಹಾಕೋತಾರಲ್ಲ, ಆ ತರನೇ ಆಗಿದೆ. ಜಿತೇಶ್ ಶರ್ಮನು ನಮಗೆ ಬೇಕಾಗಿರಲಿಲ್ಲ ಫಸ್ಟ್ ಆಫ್ ಆಲ್, ಆಮೇಲೆ ರೊಮಾರಿಯೋ ಶೆಫರ್ಡ್ ನಮಗೆ ಬೇಕಾಗಿಲ್ಲ. ಈ ಇಬ್ರು ಆಟಗಾರರಿಂದನೇ ಎಲ್ಲೋ RCB ಕುಸಿತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ. ಇನ್ನು ಯಂಗ್ಸ್ಟರ್ಸ್ಗಳು ಇದ್ದಾರೆ, ಒಳ್ಳೆ ಆಟಗಾರರಿದ್ದಾರೆ. ವೆಂಕಟೇಶ್ ಅಯ್ಯರ್ ಅಂತ ಆಟಗಾರರ ನೀವು ಅಲ್ಲಿ ಕೂರಿಸ್ಕೊಂಡು ಆಟ ಆಡ್ತೀರಾ ಅಂತಂದ್ರೆ, ಫಾರ್ಮ್ ಇಲ್ಲದೆ ಇರೋ ಅವ್ರನ್ನ ತಗೊಂಡು ನನಗೆ ಎಲ್ಲೋ ಮೈನಸ್ ಹೊಡಿತಾನೆ ಇದೆ. ಇನ್ನು ಉಳಿದ ಆಟಗಾರಿಗೂ ಕೂಡ ಅವಕಾಶಗಳನ್ನ ಕೊಡಬಹುದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ರಶೀಕ್ ದಾರ್ನ ಆಡಿಸ್ತಾ ಇದ್ದಾರೆ. ರಶೀಕ್ ದಾರ್ ಓಕೆ ಒಂದು 2 ಮ್ಯಾಚಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ನಿಮಗೆ ಮಂಗೇಶ್ ಯಾದವ್ ಅನ್ನುವಂಥ ಒಳ್ಳೆ ಮಧ್ಯಪ್ರದೇಶದ ವೇಗಿ ಇದ್ದಾರೆ, ಅವ್ರನ್ನ ಒಂದು 2 ಮ್ಯಾಚ್ ಆಡಿಸಿ. ಯಾಕಂದ್ರೆ ಇತ್ತೀಚಿನ ಒಂದು ದೇಶಿ ಟೂರ್ನಿಗಳಲ್ಲಿ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ. ಮತ್ತು ರಜತ್ ಪಾಟೇದಾರ್ ಅವರ ರಾಜ್ಯದವರೇ ಆಗಿರೋದ್ರಿಂದ ಒಂದು ಸ್ವಲ್ಪ ಇಬ್ಬರದು ಬಾಂಡಿಂಗ್ ಚೆನ್ನಾಗಿದ್ದು ಆ ಒಂದು ವಿಕೆಟ್ಗಳನ್ನು ತೆಗೆಯುವಂಥದ್ದು ಅಥವಾ ಡೆತ್ ಓವರ್ಸ್ನಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡುವಂಥದ್ದು ಇರುತ್ತೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ನಮಗಂತೂ ಗೊತ್ತಾಗ್ತಿಲ್ಲ.
ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಇಂಥ ಥಾಟ್ಸ್ಗಳೆಲ್ಲ ಹೊಡೆಯುತ್ತೆ, ಅಲ್ಲಿ ಕೂತ್ಕೊಂಡು ಬರೀ 24 ತಾಸು ಅದೇ ಅವ್ರ ಕೆಲಸ. ಬಟ್ ಅವ್ರಿಗೆ ಯಾಕೆ ಇದು ಹೊಡಿತಾ ಇಲ್ವೋ, ಅಥವಾ ಇವ್ರನ್ನೇ ಆಡ್ಸನಪ್ಪ, ಗೆಲ್ತಾ ಇದೀವಿ ಹೆಂಗಿದ್ರು ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು ಅನ್ನೋಂತಾರೋ ನನಗೆ ಗೊತ್ತಿಲ್ಲ. ಬಟ್ ಡಫಿ ಅವರು ಶೆಫರ್ಡ್ ಅವರ ಜಾಗಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಮ್ಮ RCB ಇನ್ನೂ ಒಂಚೂರು ಬೆಟರ್ ಆಗಿ ಕಾಣಿಸುತ್ತೆ. ಎಸ್, ಇನ್ನು ರಘುವೀರ್, ಈಗ ಇನ್ನೊಂದ್ ಕಡೆ ನಾವು ನೋಡ್ತಾ ಹೋಗೋದಾದ್ರೆ LSG ಪೂರನ್ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಅವರು ಎಷ್ಟು ಥ್ರೆಟ್ ಆಗಬಹುದು ಇವತ್ತು? ಹೌದು, ಕಳೆದ ಒಂದು ಮ್ಯಾಚ್ನಲ್ಲೂ ಅವರು 16 ಬಾಲಿಗೆ 50 ಹೊಡೆದಿರ್ತಾರೆ. ಅದರ ನಂತರ ಬಿಲ್ಡ್ ಮಾಡೋಕ್ಕಾಗಲ್ಲ, ಆದರೆ ಕಮ್ ಬ್ಯಾಕ್ ಅಂತೂ ಮಾಡಿದ್ದಾರೆ. ಹೌದು, ನಿಕೋಲಸ್ ಪೂರನ್ ಡೇಂಜರಸ್ ಬ್ಯಾಟ್ಸ್ಮನ್, ಅದು ಮತ್ತು ಕೆರೆಬಿಯನ್ ಪ್ಲೇಯರ್ಗಳು ಮತ್ತು ಆಸಿಸ್ ಪ್ಲೇಯರ್ಗಳು ಏನಾದರೂ ಕಮ್ ಬ್ಯಾಕ್ ಮಾಡಿದ್ರೆ ಅದು IPL ಫ್ರಾಂಚೈಸಿಗೆ, ಯಾವ ಫ್ರಾಂಚೈಸಿಗೆ ಆಡ್ತಾರಲ್ಲ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಆಗಿರುತ್ತೆ. ನಾವು ನೋಡಿದ್ದೀವಿ, ಇವ್ರು ಏನು ಆಸಿಸ್ ಪ್ಲೇಯರ್ಸ್ ಮತ್ತು ಕೆರೆಬಿಯನ್ ಪ್ಲೇಯರ್ ಎರಡೂ ಒಂದು ಟೀಮಲ್ಲಿ ಆಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ಗೆಲುವಂತೂ ಖಂಡಿತ. ಆ ರೀತಿ ಗೆಲುವನ್ನು ಯಾವ ರೀತಿ ಮಾಡಬೇಕು ಇವ್ರಿಗೆ ನಿರ್ಧಾರ ಮಾಡ್ತಾರೆ. ನಾವು ಅದನ್ನೇ ನೋಡ್ಕೊಂಡು ಬರ್ತಿದ್ವಿ. ಏನು ಹಿಂದೆ ಚಾಂಪಿಯನ್ಸ್ ಟೀಮ್ ಇತ್ತಲ್ಲ, ಅದರಲ್ಲಿ ಇವರಿಬ್ರು ಕೆರೆಬಿಯನ್ ಮತ್ತೆ ಆಸಿಸ್ ಪ್ಲೇಯರ್ ಇವ್ರು ಇರೋದ್ರಿಂದಾನೇ ಗೆದ್ಕೊಂಡು ಬರ್ತಾರೆ. ಹಾಗಾಗಿ ನನ್ಗನ್ಸುತ್ತೆ ನಿಕೋಲಸ್ ಪೂರನ್ ಬಂದಿರೋದು ಲಕ್ನೋ ತಂಡಕ್ಕೆ ಒಂದು ಆನೆ ಬಲನೇ ಬಂದಂಗೆ. ಯಾಕಂತಂದ್ರೆ ಅವರು ಆಕ್ಷನ್ ಅಲ್ಲಿ ಅಷ್ಟೊಂದು ಕೋಟಿಗಟ್ಟಲೆ ಸುರಿದು ತಂಡದಲ್ಲಿ ಕರ್ಕೊಂತೀರಾ, ಅವರು ಸರಿಯಾದ ಪರ್ಫಾರ್ಮೆನ್ಸ್ ನೀಡದೇ ಇರೋ ಕಾರಣಕ್ಕೆ ಲಕ್ನೋ ಈ ರೀತಿ ಹೀನಾಯ ಸ್ಥಿತಿಗೆ ಬಂದಿದೆ. ಒಂದ್ ವೇಳೆ ಅವ್ರ ಬ್ಯಾಟ್ ಮೊದಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಲಕ್ನೋಗೆ ಈ ಒಂದು ಸ್ಥಾನ ಅಂತೂ ಇರ್ತಾ ಇರಲಿಲ್ಲ. ಅವರು ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲೇ ಅಥವಾ ಬೇರೆ ಒಂದು ಟೀಮ್ ಜೊತೆ ಗುದ್ದಾಟ ಮಾಡಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇತ್ತು. ಆದ್ರೆ ನಿಕೋಲಸ್ ಪೂರನ್ ಅವ್ರ ಬ್ಯಾಟು ಸದ್ದು ಇವಾಗ ಕೊನೆ ಹಂತದಲ್ಲಿ ಮಾಡ್ತಿದೆ. ಮೊದಲೇ ಮಾಡಿದ್ರೆ ಎಲ್ಲೋ ತಂಡಕ್ಕೆ ಅದು ಸಹಾಯಕ ಆಗ್ತಾ ಇತ್ತು, ಆದ್ರೆ ಇವಾಗ ಬೇರೆ ತಂಡಗಳಿಗೆ ತೊಂದರೆ ಕೊಡೋದಕ್ಕೆ ಅವ್ರ ಬ್ಯಾಟ್ ಸದ್ದು ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತಿನ ಪಿಚ್ ರಿಪೋರ್ಟ್ ಹಾಗೆ ಇವತ್ತು ಟಾಸ್ ಗೆಲ್ಲೋದು ಎಷ್ಟು ಮುಖ್ಯ ಆಗುತ್ತೆ? ಇವತ್ತು ಟಾಸ್ ಖಂಡಿತವಾಗ್ಲೂ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಲಕ್ನೋದಲ್ಲಿ ನಾವು ಎವರೇಜ್ ಸ್ಕೋರ್ ಅಂತ ನೋಡಿದ್ರೆ 160 ಅಥವಾ 150 ಈ ತರ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಇವತ್ತು ನೀವು 200 ಹೊಡಿತೀನಿ 220 ಹೊಡಿತೀನಿ ಅದನ್ನೆಲ್ಲ ಕನಸಲ್ಲಿ ಮರೆತುಬಿಡಿ. ಯಾರೇ ಫಸ್ಟ್ ಬ್ಯಾಟಿಂಗ್ ಬಿದ್ದರೂ ಕೂಡ 180 ಬೆಸ್ಟ್ ಸ್ಕೋರ್ ಇಲ್ಲಿ ಏಕನಾಥ್ ಸ್ಟೇಡಿಯಂನಲ್ಲಿ. 180 ಹೊಡೆದು ನೋಡಿ, ಇದೇ ಏಕನಾಥ್ ಸ್ಟೇಡಿಯಂನಲ್ಲಿ 150 ಕೂಡ ರೀಚ್ ಆಗಕ್ಕೆ ಆಗಿಲ್ಲ ಯಾರಿಗೆ, LSGಗೆ 2-3 ಸರಿನೂ ಕೂಡ ಪತ್ರ ಕೊಟ್ಟೋಗಿದ್ದಾರೆ. ಪಿಚ್ ಹೇಗಿದೆ ಅಂತಂದರೆ ಸ್ಲೋ ಪಿಚ್ ಆಗುತ್ತೆ, ವೇಗಿಗಳಿಗೆ ಸಾಥ್ ಕೊಡುತ್ತೆ, ಸ್ಪಿನ್ನರ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಸ್ವಿಂಗ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಇವತ್ತಿನ ಪಂದ್ಯ ಟಾಸ್ ಗೆದ್ದರೆ ಕಣ್ಣು ಮುಚ್ಕೊಂಡು ನಾವು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಗ್ರಹಚಾರಕ್ಕೆ ಏನು ಅಂತಂದರೆ ನಾವು ಏನು 3 ಮ್ಯಾಚ್ ಸೋತಿದ್ದೀವಲ್ಲ, 3 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೇ ಸೋತಿದ್ದೀವಿ. ಅದೇ ಕಾರಣಕ್ಕಾಗಿ ಯಾವಾಗ ಚೇಂಜಿಂಗ್ ನೋಡಿ ಅದನ್ನು ನಾವು ಕಲ್ಕೋಬೇಕು. ಫಸ್ಟ್ ಬ್ಯಾಟಿಂಗ್ ಇದ್ದಾಗಲೂ ಕೂಡ ನಾವು ಡಿಪೆಂಡ್ ಮಾಡ್ಕೊಂಡಾಗಲೇ ನಾವು ಫೈನಲ್ ಅಥವಾ ಸೆಮಿಫೈನಲ್ ಹಂತದಲ್ಲಿ ಬಂದಾಗ ಇಂಥ ಕ್ರೂಷಿಯಲ್ ಮ್ಯಾಚಲ್ಲೂ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಪಂದ್ಯ ಒಂದು ಖಂಡಿತವಾಗ್ಲೂ ಪಾಠ ಆಗುತ್ತೆ. ಯಾಕಂದರೆ ನಾವು ಇಷ್ಟು ದಿನ ಏನು ಆಡಿದ್ದೀವಲ್ಲ, ಫ್ಲಾಟ್ ಪಿಚ್ಚಲ್ಲಿ ಆಡಿದ್ದೀವಿ, ಆಮೇಲೆ ಸ್ವಿಂಗ್ ಇಲ್ಲದೆ ಇರೋದು, ಮತ್ತು ಡಿವ್ ಇದ್ದಾಗ ಒಂದು ಸ್ವಲ್ಪ ಆಡಿದ್ದೀವಿ. ಇವತ್ತು ಡಿವು ಇರಲ್ಲ, ಸ್ಲೋ ಪಿಚ್ ಇರುತ್ತೆ, ಕ್ರ್ಯಾಕ್ಸ್ ಜಾಸ್ತಿ ಇದೆ, ಆಮೇಲೆ ರನ್ ಕೂಡ ಜಾಸ್ತಿ ಆಗಲ್ಲ. ಅದಕ್ಕೆ ಅವಾಗಲೇ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಟೆಸ್ಟ್ ಆಡುವಂಥ ಪ್ಲೇಯರ್ಸ್ಗಳಿಗೆ ಒಳ್ಳೆ ಪಿಚ್ ಇದು, ಟೆಸ್ಟ್ ಆಡುವಂಥವ್ರು ಮಾತ್ರ ರೀಡ್ ಮಾಡೋದಕ್ಕೆ ಸಾಧ್ಯ. ವಿರಾಟ್ ಕೊಹ್ಲಿ ಅಂತ ಆಟಗಾರರು ಮಾತ್ರ ಇವತ್ತು ನಮಗೆ ಕೈ ಹಿಡಿಯೋದಕ್ಕೆ ಸಾಧ್ಯ. ಇವತ್ತೇನಾದ್ರೂ ವಿರಾಟ್ ಕೊಹ್ಲಿ ಕೈ ಕೊಟ್ರೆ ನಾವು ಒಂದು 90% ಮ್ಯಾಚ್ ಕೈ ಚೆಲ್ಲಿದ್ವಿ ಅಂತಾನೆ. ಟೀಮ್ ಡೇವಿಡ್ ಆಡಲ್ಲ, ಇವತ್ತು ನಾನು ಬರೆದು ಕೊಡ್ತೀನಿ, ಇಂಥ ಪಿಚ್ಚಲ್ಲಿ ಟೀಮ್ ಡೇವಿಡ್ ಆಡಲ್ಲ, ರಜತ್ ಪಟೇದಾರ್ ಆಡಲ್ಲ, ಜಿತೇಶ್ ಶರ್ಮಾ ಆಡ್ತಾರೆ, ಆಮೇಲೆ ಜೇಕಬ್ ಬೆಥೆಲ್ ಆಡಲ್ಲ. ಇವ್ರ ಮೇಲೆ ಜಾಸ್ತಿ ನಂಬಿಕೆ ಇಡಕ್ಕೆ ಹೋಗ್ಬಿಡಿ. ಇವತ್ತು ಓನ್ಲಿ ಕೊಹ್ಲಿ, ಆಮೇಲೆ ಜಿತೇಶ್ ಶರ್ಮಾ, ಆಮೇಲೆ ಇಂಥ ಒಳ್ಳೆ ಟೆಸ್ಟ್ ಪ್ಲೇಯರ್ಸು ಅಥವಾ ವಿ ಶೇಫಲ್ ಆಡುವಂಥವ್ರು ಇಂಥವ್ರು ಒಂದು ಸ್ವಲ್ಪ ಗೆಲುವನ್ನು ಸಾಧಿಸ್ತಾರೆ. ಹಾಗಂತ ಹೇಳಿ ಅವ್ರ ಕಡೆನೂ ಯಾರು ಟೆಸ್ಟ್ ಪ್ಲೇಯರ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಪೂರನ್ ಬಗ್ಗೆ ನೋಡಿ, ಪೂವರ್ ರನ್ ಎಲ್ಲ ನಡೀತಾನೆ ಇದೆ. ಇವತ್ತು ಪ್ಲೀಸ್ ಇವತ್ತು ಮಾತ್ರ ಆಡಕ್ಕೆ ಹೋಗ್ಬಿಡಪ್ಪ ನೀನು. ಆತ ಒನ್ ಮ್ಯಾನ್ ಶೋ ಯಾವಾಗ ಆಡ್ತಾನೋ ಅವತ್ತು ಅವ್ರು ಗೆದ್ದ ಬಿಡ್ತಾರೆ. ನನಗನ್ಸಿದ ಮಟ್ಟಿಗೆ ಇವತ್ತು ಟಾಸ್ ಗೆದ್ರೆ ಫೀಲ್ಡಿಂಗ್ ಆಯ್ಕೆ ಮಾಡಬೇಕು. ಎಸ್, ಇನ್ನು ರಘುವೀರ್, ಈಗ ಪಾಯಿಂಟ್ಸ್ ಟೇಬಲ್ ಅಂತ ಮಾತಾಡ್ತಾ ಹೋಗೋದಾದ್ರೆ ಆಲ್ರೆಡಿ ಈಗ SRH ಟಾಪ್ ಅಲ್ಲಿ ಇದೆ. ಇವತ್ತೇನಾದ್ರೂ RCB ಗೆದ್ರೆ ನಾವು ಕೂಡ ಟಾಪ್ ಅಲ್ಲಿ ಬರ್ತೀವಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇವಾಗ RCBಗೆ ಒಂದು ಕರೆಕ್ಟ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದೆ. 9 ಮ್ಯಾಚ್ ನಲ್ಲಿ 12 ಪಾಯಿಂಟ್ ಇದೆ, 10 ಮ್ಯಾಚ್ ಅಲ್ಲಿ 13 ಪಾಯಿಂಟ್ ಪಂಜಾಬ್ ಇದೆ. ಅಂದ್ರೆ RCBಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಹೌದು, ಈ ಮ್ಯಾಚ್ ಗೆದ್ರು ಅವ್ರ ಅದೇ ಪೊಸಿಷನ್ ಅಲ್ಲಿ ಇರುತ್ತೆ. RCB ಯಾವುದಕ್ಕೂ ಮೊದಲನೇ ಮತ್ತೆ 2ನೇ ಸ್ಥಾನದಲ್ಲೇ ಎಂಡ್ ಮಾಡಬೇಕು, ಟೂರ್ನಿನ ಎಂಡ್ ಮಾಡಬೇಕು. ಯಾಕಂತಂದ್ರೆ 2 ನಿಮ್ಗೆ ಆಪರ್ಚುನಿಟಿ ಇರುತ್ತೆ ಫೈನಲ್ ಹಂತಕ್ಕೆ ಹೋಗೋದಕ್ಕೆ. ಅದಕ್ಕಾಗಿ RCB ಏನು ಟಾರ್ಗೆಟ್ ಇರುತ್ತೆ ಅಂದ್ರೆ ನಾವು 1 ಅಥವಾ 2ನೇ ಸ್ಥಾನದಲ್ಲೇ ಎಂಡ್ ಮಾಡಬೇಕು ಅನ್ನೋದಕ್ಕೆ. ಈ ಮ್ಯಾಚು ಖಂಡಿತ ಅವರಿಗೆ ಒಂದು ನಿರ್ಣಾಯಕ ಪಂದ್ಯನೇ ಆಗಿರ್ದಿದ್ರು ಸಹಿತ ಈ ಒಂದು ತಂಡದಲ್ಲೂ ನಾವು ಗೆಲ್ಲಬೇಕಾದ ಅನಿವಾರ್ಯತೆನ ಇಟ್ಕೊಂಡು ಬಂದು ಆಡ್ತಾರೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲೂ ಈಸಿ ಟೀಮ್ ಅಂತ ಹೇಳಕ್ಕಾಗಲ್ಲ. ಮುಂಬೈ ಟೀಮ್, ಕೋಲ್ಕತ್ತಾ ಟೀಮ್ ಮತ್ತೆ ಪಂಜಾಬನ್ನ ಎದುರಿಸೋ ಕಾರಣ ಹೌದು ಇವಾಗ ಲಕ್ನೋ ಅಂತಹ ಟೀಮ್ನ ನಾವು ಸೋಲಿಸಿ ನಮ್ಮ ಸ್ಥಾನನ ಭದ್ರಪಡಿಸ್ಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತು RCB ಕಣಕ್ಕೆ ಇಳುತ್ತೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಇವತ್ತು RCB ವರ್ಸಸ್ LSG ಮ್ಯಾಚ್ ಇದೆ. ಲಾಸ್ಟ್ ಮ್ಯಾಚ್ನಲ್ಲಿ ನಮ್ಮ RCB ತಂಡ ಬ್ಯಾಟಿಂಗ್ನಲ್ಲೇ ಫೇಲ್ ಆಗಿತ್ತು. ಅದನ್ನೆಲ್ಲ ಸರಿಪಡಿಸ್ಕೊಂಡು ಇವತ್ತು ಭರ್ಜರಿಯಾಗಿ ಕಂಬ್ಯಾಕ್ ಮಾಡುತ್ತೆ ಹಾಗೂ ಪಾಯಿಂಟ್ಸ್ ಟೇಬಲ್ನಲ್ಲೂ ಅಗ್ರಸ್ಥಾನಕ್ಕೆ ಇರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.